ಸುವರ್ಣ. ನೋಡು ಮುಕುಂದ, ನಿಮ್ಮ ಅಣ್ಣನ ಮುಖದಲ್ಲಿ ಖುಷಿ ಹೇಗ್ ತಾಂಡವ ಆಡ್ತಿದೆ. ಖುಷಿ ಆಗದೆ ಇರ್ತದ ಬಾನು. ಇಷ್ಟು ವರ್ಷ ಕಾದಿದ್ದಕ್ಕೆ ಇವತ್ತು ಮದುವೆ ಯೋಗ ಕೂಡಿ ಬಂತ. MP ಅವರ ಆ ಹುಡುಗಿ ಏನ್ ಮೋಡಿ ಮಾಡಿದ್ರಿ? ನಿಮ್ಮನ್ನ ನೋಡಿದ ಕೂಡಲೇ ಹೂ ಅಂದ್ಬಿಟ್ಲು. ಜೊತೆಗೆ ಅವ್ರ ಅಪ್ಪ ಅಮ್ಮ ಮದ್ವೆ ಮಾಡ್ಕೊಳ್ಲಿಕ್ಕೆ ರೆಡಿ ಆಗ್ಯಾರ. ಇದೆಲ್ಲ ಹೆಂಗ್ರಿ? ನನಗೂ ಗೊತ್ತಿಲ್ಲ ಕಣವ. ಒಟ್ನಲ್ಲಿ ಮದುವೆ ಸೆಟ್ ಆಯ್ತಲ್ಲ ಅಷ್ಟು ಸಾಕು. ನಿಜ ಹೇಳ್ಬೇಕು ಅಂದ್ರೆ ನನಗೆ ಯಾವ ಮೋಡಿ ವಿದ್ಯೆನೂ ಗೊತ್ತಿಲ್ಲ ಕಣವ. ಅದೆಲ್ಲ ಗೊತ್ತಿದ್ದಿದ್ರೆ ಒಂದು ಮದುವೆ ಆಗಕ್ಕೆ ಇಷ್ಟು ವರ್ಷ ಕಾಯ್ಬೇಕಿತ್ತ. ಆದರೂ ನಿಮ್ಮಲ್ಲಿ ಎಂಥದೋ ಒಂದು ಕಳೆ ಉಂಟು ವಾಸ್ಕೋಡಿಗಮ್ಮ. ಆ ಕಳೆ ನಿಮ್ಮ ಕಪ್ಪು ಬಣ್ಣದಲ್ಲುಂಟು. ಕಪ್ಪು ಶಿಲೆಯನ್ನು ನೋಡಿದ ಕೂಡಲೇ ಜನರು ಮೈ ಮರೆತು ಭಕ್ತಿಯಿಂದ ಕೈ ಮುಗಿಯುವ ಹಾಗೆ ನಿಮ್ಮನ್ನು ನೋಡಿ ಅವಳಿಗೂ ಅದೇ ನಮೂನೆ ಆಗಿ ಒಪ್ಪಿರ್ಬೇಕು. ಜಾಸ್ತಿ ಹೋಗ್ಬಿಡಣ ತಣ್ಣ, ಆಮೇಲೆ ಮೈ ಸೋಪಚ್ಕೊಳ್ಳೋದನ್ನ ಬಿಟ್ಬಿಡ್ತಾನ. ಓ MP ಅವರೇ, ನಿಮ್ಮ ಈ ಕಪ್ಪು ಬಣ್ಣ ಹೊಳೆಯುವಾಗೆ ಒಂದು ನಾಟಿ ಔಷಧಿ ಮಾಡಿಕೊಡ್ಲಾ? ಬೇಡ, ಸುಮ್ಮನಿರ ಸಾಯಿರ ಬಾನು. ಈಗಷ್ಟೇ ಅವರು ಬಣ್ಣ ಬಣ್ಣದ ಲೋಕದಲ್ಲಿ ಡ್ಯೂಯೇಟ್ ಆಡ್ಬೇಕಂತೇಳಿ ಕನಸು ಕಾಣ್ತಿದ್ದಾರೆ. ಇನ್ನು ನಿನ್ನ ನಾಟಿ ಔಷಧಿನ ಅವರಿಗೆ ಕೊಟ್ಟು ಅವರ ಜೀವನಕ್ಕೆ ಬಣ್ಣವೇ ಇಲ್ಲದಾಗೆ ಮಾಡಬೇಡ. ಓ ಮಾರಿ, ನಿಮ್ಗೆ ನಾನ್ ಮಾಡುವ ನಾಟಿ ಔಷಧಿ ಬಗ್ಗೆ ಮಕ್ಕರ್ ಮಾಡೋದು ಬಿಟ್ರೆ ಬೇರೆ ಎಂತ ಬರ್ತದೆ ಹೇಳಿ? ನೀವು ಇದೇ ನಮೂನೆ ಮಾತಾಡ್ತೀರಿ. ಒಂದಲ್ಲ ಒಂದು ದಿವಸ ನಾನ್ ಮಾಡುವ ನಾಟಿ ಔಷಧಿ ಜಗತ್ ಪ್ರಸಿದ್ಧಿ ಆಗುವಾಗೆ ಮಾಡಿ ನಿಮ್ಮ ಬಾಯಿ ಮೇಲೆ ನೀವೇ ಬೆರಳಿಟ್ಕೊಳ್ಳುವ ಹಾಗೆ ಮಾಡ್ತೇನೆ. ನೀನಾ ಸಾಧನೆ ಮಾಡುವಾಗ ನಾನು ಮರ ಕಟ್ಟಿರ್ತೇನೆ ಬಿಡ. ಮನೆ ಹಾಳ ಸಾಕು, ಸುಮ್ಮನಿರೋ. ಈ ರೀತಿ ಎಲ್ಲ ಮಾತಾಡಿ ಪಾಪ ಮೀನವನ ಮನಸ್ಸಿಗೆ ಯಾಕೆ ನೋವು ಮಾಡ್ತೀಯಾ? ನಿನಗೆ ಹುಡುಗಿರಿಗೆ ಕೋನ್ ಐಸ್ ಕ್ರೀಮ್ ತಿನ್ನಿಸ್ಬೇಕು ಅನ್ನೋ ಚಟ ಆಗಿದೆಯೋ ಹಾಗೆ ಅವಳಿಗೂ ನಾಟಿ ಔಷಧಿ ಮಾಡೋ ಚಟ ಇದೆ. ನೋಡ್ ಮೀನವ, ನೀನು ನನಗೋಸ್ಕರ ಯಾವ ನಾಟಿ ಔಷಧಿನೂ ಮಾಡ್ಕೊಡೋದು ಬೇಡ. ದೇವ್ರು ಕೊಟ್ಟಿರೋ ಬಣ್ಣನೇ ಸಾಕು. ಒಂದು ಕೆಲಸ ಮಾಡು, ನೀನು ನನ್ನ ಮದುವೆಗೆ ಬಂದು ಮೇಕಪ್ ಮಾಡು. ಖಂಡಿತ ಮಾಡ್ತೇನೆ ಮಾರೇರೆ. ನಾನ್ ಮಾಡಿದ ಮೇಕಪ್ ಅನ್ನು ನೋಡಿ ಜನ ಹುಡ್ಕೊಂಡು ಬಂದು ಹೊಡಿತಾರಲ್ಲ. ಇಲ್ಲ, ಹುಡ್ಕೊಂಡ್ ಬಂದು ನಮಗೂ ಇದೇ ನಮೂನೆ ಮೇಕಪ್ ಮಾಡೋ ಅಂತ ಕ್ಯೂ ಅಲ್ಲಿ ನಿಲ್ತಾರೆ. ರೀ MP ಅವರ, ನಿಮ್ ಮದ್ವೆಗೆ ನಾನ್ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತೀನಿ. ನಾನ್ ನಿಮಗ್ ಸೆಕ್ಯೂರಿಟಿ ಕೊಡ್ತೀನಿ. ನಾನು ನಿಂಗೆ ಸೆಕ್ಯೂರಿಟಿ ಆಗಿರ್ತೀನಿ. ಈ ಸಂತೋಷ ನೋಡೋದಕ್ಕೆ ಇಷ್ಟು ವರ್ಷ ಕಾಯ್ಬೇಕಾಯ್ತು. ಎಲ್ಲದಕ್ಕೂ ಕಾಲ ಕೂಡಿ ಬರ್ಬೇಕು ಅನ್ನೋದು ಇದಕ್ಕೆ ಮಾರಾಯರೆ. ಒಟ್ಟಿನಲ್ಲಿ ನಿಮ್ಮ ಮದುವೆ ಯಾವುದೇ ವಿಘ್ನವಿಲ್ಲದೆ ನಡೀಲಿ ಅಂತ ಹೇಳಿ ನಾವು ಹಾರೈಸ್ತೇವೆ. MP ಅವರೇ, ಇದೇನ ರಾಧ, ಈಗಿನ್ನು ನಾವೆಲ್ಲರೂ ನಿಮ್ ಮನೆಯಿಂದ ಬಂದೇವಿ. ಆಗ್ಲೇ MP ಅವ್ರ ನೋಡ್ಬೇಕು ಅನಿಸ್ಬಿಡ್ತಾ? MP ಅವ್ರ, ನೀವಿಬ್ರು ಮಾತಾಡ್ತೀರಿ, ನಾವೆಲ್ಲರೂ ಹೊರಗೆ ಹೋಗ್ತೇವೆ. ಯಾರು ಹೊರಗಡೆ ಹೋಗೋದು ಬೇಡ. ನಾನು ಇಲ್ಲಿಗೆ ಬಂದಿರೋದು ನಿಮ್ಮೆಲ್ರಿಗೂ ಒಂದು ಸತ್ಯ ಹೇಳೋದಿಕ್ಕೆ. ಹೌದು, ನಾನು MP ಅವ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದು ನಮ್ಮ ಅಪ್ಪ ಅಮ್ಮಂಗೋಸ್ಕರ. ಆದ್ರೆ ನಾ ಕೃಷ್ಣನ ಹುಡುಗನ ಲವ್ ಮಾಡ್ತಾ ಇದ್ದೀನಿ. ಎಂತ ಅವಸ್ಥೆ ಬಿಂದ್ರ ದಂಡೆದು. ಕ್ಲೈಮ್ಯಾಕ್ಸ್ ನಲ್ಲಿ ಹೊರಗೆ ಬರ್ಬೇಕಾದ್ರೂ ಸತ್ಯ ಪ್ರಥಮ ದೃಶ್ಯದಲ್ಲಿ ಬರ್ತಾ ಉಂಟು. ನನ್ನ ಜೀವನನೇ ಹಾಗೆ. ಬಯಸಿದ್ ಯಾವುದೋ ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ, ಎಲ್ಲ ಉಲ್ಟಾ ಪಿಲ್ಟಾ. MP ಅವರೇ, ನಿಮ್ ಕೈ ಮುಗ್ದು ಕೇಳ್ಕೊತಿದ್ದೀನಿ, ನಾನು ಕೃಷ್ಣನ ಒಂದ್ ಮಾಡಿ ಅವ್ನ್ ಬಿಟ್ಟಿರೋ ಶಕ್ತಿ ನನ್ಗಿಲ್ಲ. ನೋಡ್ರಾದ, ಆ ಕೃಷ್ಣ ಯಾರು ಅಂತ ಗೊತ್ತಾಗದೆ ನಿನ್ನ ಅಪ್ಪ ಅಮ್ಮನ ಹತ್ರ ಮಾತಾಡಕ್ಕಾಗಲ್ಲ. ಅದಕ್ಕೇನಂತೆ, ನಾಳೆ ಅವನ್ನ ತೋರಿಸ್ತೀನಿ, ಮಾತಾಡಿ ಮದುವೆ ಮಾಡಿಸ್ಬಿಡಿ. ಅದಾ, ನೀವಿಬ್ರು ಎಷ್ಟು ವರ್ಷದಿಂದ ಪ್ರೀತಿಸ್ತಾ ಇದ್ದೀರಿ? ವರ್ಷದಿಂದ ಅಲ್ಲ, 6 ತಿಂಗಳಿಂದ ಪ್ರೀತಿಸ್ತಾ ಇದ್ದೀವಿ. ನಾನೇ ಅವನಿಗೆ ಪ್ರಪೋಸ್ ಮಾಡಿದ್ದು. ನೀವು ಪ್ರಪೋಸ್ ಮಾಡಿದ್ಕೊಳ್ಳಿ ಅವ್ರು ಒಪ್ಕೊಂಡ್ಬಿಟ್ರ? ಎಂತ ಮಾತು ಅಂತ ಆಡ್ತೇನೆ ಕೊಳ್ಳಪುತ್ತಲ್ಲಿ. ಗಿಡವೇ ಬೆಳೆಯದೆ ಮಾವಿನವನ್ನು ಕೈಗೆ ಬಂದಾಗ ತಿನ್ನದೆ ಬಿಡ್ತಾರನ? ಅದರಲ್ಲೂ ಹುಡುಗರ ಹತ್ರ ಹುಡುಗಿಯರೇ ಬಂದು ಪ್ರೀತಿ ಮಾಡ್ತೇನೆ ಅಂದಾಗ ಒಪ್ಪಿಕೊಳ್ಳದೆ ಇರ್ತಾರಣ? ನಮ್ದು ಒಂದು ಜೀವನ ಐತಿ. ನಾವಾಗೆ ಹಿಂದೆ ಬಿದ್ರು ಈ ಕೊಳಲಿನ ಪಟ್ಟಿ ಬಿಸಾಕಾವಲ್ತ. ಅದಕ್ಕೆ ಹೇಳದ, ಅಲ್ಲಿ ತಂಗ ಕಡ್ಲಿ ಇರಂಗಿಲ್ಲ, ಕಡ್ಲಿ ತಂಗ ಅಲ್ಲಿ ಇರಂಗಿಲ್ಲ ಅಂತ. ರಾಧಾ, ನಿನ್ನ ಮುಖ ಸೂರ್ಯಕಾಂತಿ ತರ ಅರಳ್ತಾ ಇರೋದು ನೋಡ್ತಾ ಇದ್ರೆ ಅವನೇ ನಿನ್ನ ಕೃಷ್ಣ ಅನ್ಸುತ್ತೆ. ಹೌದು, ಅವನೇ ನನ್ನ ಕೃಷ್ಣ, ನಾ ಪ್ರೀತಿ ಮಾಡ್ತಿರೋ ಹುಡುಗ. ರಾಧಾ, ಇವರೆಲ್ಲ ಯಾರು? ಇವರು ನಮ್ಮ ಪ್ರೀತಿಗೆ ಸಹಾಯ ಮಾಡಕ್ ಬಂದಿರೋ ಆಪತ್ ಬಾಂಧವರು. ಅಷ್ಟೆಲ್ಲ ಹೋಗ್ಬೇಡ ರಾಧಾ, ತುಂಬಾ ಮುಜುಗರ ಆಗುತ್ತೆ. ಕೃಷ್ಣ ನೋಡಿ ತುಂಬಾ ಖುಷಿ ಆಯ್ತು. ಒಳ್ಳೆ ಹುಡುಗನೇ ಸೆಲೆಕ್ಟ್ ಮಾಡಿದ್ಯಾ. ನಿಮ್ಮಿಬ್ರು ಜೋಡಿ ಅಂತೂ ಸೂಪರ್ ಆಗಿದೆ. ಓ ಡರಿನ್ ಸ್ವಾಮಿ, ಸ್ವಲ್ಪ ಪಕ್ಕಕ್ಕೆ ಬನ್ನಿ. ಅಲ್ಲ ಸುವರ್ಣದ ವಾಸ್ಕೋಟಿಗಮ್ಮ, ನೀವು ಎಂತ ಮಾತಾಡ್ತಿದ್ದೀರ ಅಂತ ನಿಮಗೆ ಸ್ವಯ ಉಂಟಾ? ಅಯ್ಯೋ, ನಾನೇನು ತಪ್ಪು ಮಾಡಿದೆ? ಇರೋ ಸತ್ಯ ತಾನೇ ಹೇಳಿದ್ದು. ಸತ್ಯ ಅದಲ್ಲ, ಅವಳ ನೀವು ಮದುವೆ ಆಗ್ಬೇಕಾಗಿರೋದು ಸತ್ಯ. ನೋಡೋ, ಕೃಷ್ಣ ನೋಡೋವರೆಗೂ ನನ್ನ ಮನಸ್ಸಲ್ಲೂ ಅದೇ ಭಾವನೆ ಇತ್ತು. ಆದರೆ ಅಷ್ಟು ಸುಂದರವಾದ ಹುಡುಗನ ನೋಡಿದ್ಮೇಲೆ ಅವರಿಬ್ಬರು ಮಧ್ಯೆ ನಾನು ಎಂಟ್ರಾಗೋದು ಚೆನ್ನಾಗಿರಲ್ಲ ಅನ್ನಿಸ್ತು ಕಣಯ್ಯ. ಹುಡುಗ ಚಂದ ಅದಾನಂತೇಳಿ ಬಿಟ್ಟು ಕೊಡೋದು ತಪ್ಪ. ನಿನ್ನ ನಿರ್ಧಾರ ನಂಗೆ ಯಾಕೋ ಸರಿ ಅನಿಸುವಲ್ತ. ನೋಡಯ್ಯ, ನನ್ನ ನಿರ್ಧಾರ ತಪ್ಪು ಅನ್ನೋದಾದ್ರೆ ಇವರಿಬ್ರು ನಮ್ಮ ಒಟ್ಟಾರು ಕರ್ಕೊಂಡು ಹೋಗೋಣ. ಅಲ್ಲಿ ಎಲ್ಲರೂ ಹೇಗೆ ಹೇಳ್ತಾರೆ ಹಾಗೆ ಮಾಡೋಣ. ಇದಾದ್ರೂ ಒಪ್ಪಿಕೊಳ್ಳುವ ಸಂಭಾಷಣೆ. ಹಾಗಾದ್ರೆ ಬನ್ನಿ ಮತ್ತೆ.
ಸೈಡ್ಗೆ ಯಾಕೆ ಹೋಗಿದ್ರಿ? ಅದು ನಮಗೆ ಸ್ವಲ್ಪ ಸೈಡ್ ಎಫೆಕ್ಟ್ ಕಾಯಿಲೆ ಉಂಟು ಅದಕ್ಕೆ. ತುಂಬಾ ತಮಾಷೆಯಾಗಿ ಮಾತಾಡ್ತೀರಿ. ತಮಾಷೆ ಮಾಡಿಕೊಂಡೆಲ್ಲ ನಮ್ಮ ಜೀವನ ನಡೀತಿರೋದು. ಬಾಬಾ ಹೋಟೆಲ್ಗೆ ಹೋಗುವ. ಬನ್ನಿ 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 ಬನ್ನಿ. ವೈಷ್ಣವಿ, ಮೀನಮ್ಮ, ಕೃಷ್ಣ ಅವರೇ, ಈಕೆ ವೈಷ್ಣವಿ. ಬರ್ರೆ ವೈಷ್ಣವಿ ಅಲ್ರಿ, ವೆರೈಟಿ ವೈಷ್ಣವಿ. ಅಣ್ಣವ್ರ ಅಭಿಮಾನಿ, ಬದಕ್ನಾಗ ಸ್ವಾಭಿಮಾನಿ. ಅವರು ಮೀನಾ ಕುಮಾರಿ, ನಮ್ಮ ಮೀನಾಥನ ಮಿಸ್ಸಸ್ಸು. ಇವರು ಕೃಷ್ಣ. ವೈಷ್ಣವಿ, ಮೀನಮ್ಮ, ಒಂದ್ ನಿಮಿಷ ಪಕ್ಕಕ್ಕೆ ನಡೀರಿ. ಇದ್ಯಾಕ್ರಿ MP ಅವ್ರ ಸೈಡಿಗೆ ಕರ್ಕೊಂಬಂದ್ರಿ? ನನ್ನ ನಿರ್ಧಾರ ತಿಳಿಸಕ್ಕೆ ಕಣಮ್ಮ. ಅದೇನಾಯ್ತು ಅಂದ್ರೆ ಎಷ್ಟಾಗಿದೆ. ನನ್ನ ನಿರ್ಧಾರ ಸರಿ ತಾನೆ? ನೀವು ತಗೊಂಡಿರೋ ನಿರ್ಧಾರ ಏನೋ ಬರೋಬ್ಬರದರಿ, ಆದ್ರೆ ನೀವು ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ಬೇರೆದವ್ರಿಗೆ ಬಿಟ್ಕೊಟ್ರೆ ನಿಮ್ಗೆ ನೋವಾಗುದಿಲ್ಲ? ಇಂಥ ನೋವೇನು ನನಗೆ ಗೊತ್ತೇನವ್ವ. ನನ್ನ ಪೆಂಡ್ರೈವ್ ತುಂಬಾ ಇಂಥ ನೋವುಗಳೇ ತುಂಬಿದೆ. ಒಂದು ಹೊಸ ಸೇರ್ಪಡೆ ಅಷ್ಟೇ. ಓ MP ಅವರೇ, ಯಾಕೋ ನಿಮ್ಮ ಹಣೆ ಬರೋವೇ ಸರಿ ಇಲ್ಲ ಅಂತ ಅನಿಸ್ತಾ ಉಂಟು ಮರೆ. ಬಯಸಿದ್ದೆಲ್ಲ ಸಿಕ್ಕಿದ್ರು, ಹೆಣ್ಣಿನ ವಿಷಯದಲ್ಲಿ ಮಾತ್ರ ಮಣ್ಣು ಮುಕ್ತನೇ ಇದ್ದೀರಾ. ಏನು ಮಾಡೋದವ್ವ, ಎಲ್ಲ ನನ್ನ ವಂಶಕ್ಕಂಟಿರೋ ಶಾಪ. ಅಲ್ಲ ರೀ MP ಅವ್ರೆ, ಸೈಡ್ ಎಫೆಕ್ಟ್ ಹೊರಗಡೆ ಮಾತ್ರ ಇರುತ್ತೆ ಅನ್ಕೊಂಡ್ರೆ ಮನೆ ಒಳಗಡೆನೂ ಇದೆ. ನೀವು ಬಾರಿ ತಮಾಷೆ ಮಾತಾಡ್ತೀರಿ. ಎಲ್ಲ ಇವಳೆ ಕಲ್ಸ್ಕೊಟ್ಟಿದ್ದು. ಒಂದ್ ವೇಳೆ ನಾನು ನಗ್ಲಿಲ್ಲ ಅಂದ್ರು ಚಕ್ಕುಲ್ಗುಲಿ ಕೊಟ್ಟು ನಗಿಸ್ತಾಳೆ. ನಿಮ್ಮಿಬ್ಬರು ಜೋಡಿ ನೋಡ್ತಿದ್ರೆ ರಾಧಾಕೃಷ್ಣನ ಜೋಡಿ ನೋಡಿದಾಗ ಆಗ್ತಾ ಉಂಟು ಮಾರ್ಯಾರೆ. ನೀವು ಹೇಳಿದ್ದು ನಿಜ ಆಗ್ಬೇಕು ಅಂದ್ರೆ ನಮ್ಮಿಬ್ರು ವಿಷಯನ ನಮ್ಮ ಅಪ್ಪ ಅಮ್ಮನ್ಗೆ ಹೇಳಿ ಈ ಮದುವೆಗೆ ಒಪ್ಪಿಸ್ಬೇಕು. ಅದಕ್ಕೇನಂತೆ, ನಾಳೆನೆ ನಿಮ್ಮ ಮನೆಗೆ ಬಂದು ಈ ವಿಷಯದ ಬಗ್ಗೆ ನಿಮ್ಮ ತಂದೆ ತಾಯಿ ಜೊತೆ ಮಾತಾಡ್ತೀನಿ. ಅಕ್ಕ, ಬಾರ ಬಾನು, ಇವ್ರ ಕೃಷ್ಣ ಅಂತ ರಾಧಾ ಪ್ರೀತಿ ಮಾಡ್ಲಿಕ್ಕತ್ತಿರೋ ಹುಡುಗ. ರಾಧಾ, ನೀನ್ ನಿಜವಾಗ್ಲೂ ಇವ್ರನ್ನ ಪ್ರೀತಿಸ್ತಿದ್ಯಾ? ಹೌದು. ಇವ್ರನ್ನೇ ಮದ್ವೆನೂ ಆಗ್ತೀಯಾ? ಹೌದು. ಎಂತದಕ್ಕ ಗುಬ್ಬಿ ಮಾರಿ ಈ ನಮ್ಮನೆ ಕೇಳ್ತಿದ್ಯಾ? ಒಂದ್ ನಿಮಿಷ ಸೈಡಿಗೆ ಬನ್ನಿ. ದಯವಿಟ್ಟು ಬೇಜಾರು ಮಾಡಬೇಡಿ, ನಮ್ಮಲ್ಲಿ ಇದು ಆಗಾಗ ನಡೀತಾ ಇರ್ತದೆ. ಸಾರಿ ಫಾರ್ ಇಂಟರಪ್ಷನ್. ಬಾನು, ಏನು ನಿನ್ ಗೋಳು? ಗೋಳು ನಂದಲ್ಲ, ಆ ರಾಧಂದು. ಅವನ್ನ ಮದ್ವೆ ಆದ್ರೆ ಅವಳ ಜೀವನ ಹಾಳಾಗೋಗುತ್ತೆ. ಓಯ್, ಎಂತದ ಈ ನಮೂನೆ ಮಾತಾಡ್ತಿದ್ಯಾ? ಅಷ್ಟು ಚಂದ ಇರೋ ಹುಡುಗ ನನ್ನ ಮದ್ವೆ ಆದ್ರೆ ಹೇಗೆ ಜೀವನ ಹಾಳಾಗ್ತದ? ನೀವು ಬರೀ ಅವ್ನ ರೂಪನ್ ಮಾತ್ರ ನೋಡ್ತಿದ್ದೀರಾ, ನಿಮಗ ಅವ್ನ ಗುಣ ಗೊತ್ತಿಲ್ಲ. ಅವ್ನ್ ದೊಡ್ಡ ಗ್ಯಾಂಗ್ಸ್ಟರು. ಹೌದು, ಅವನೊಬ್ಬ ರೌಡಿ. ಎಷ್ಟೋ ಗ್ಯಾಂಗ್ ವಾರಲ್ಲಿ ನಾನು ಅವನ್ನ ನೋಡಿದೀನಿ. ಇವಳು ಹೇಗೆ ಇವನನ್ನ ಪ್ರೀತಿಸಿದಾಳೋ ಗೊತ್ತಿಲ್ಲ. ಅದಕ್ಕನ ಪ್ರೀತಿ ಕುರುಡು ಅನ್ನೋದು. ಓಯ್, ಇನ್ನೊಂದ್ಸತಿ ಸರಿಯಾಗಿ ನೋಡಿ ಹೇಳ. ಆಮೇಲೆ ಯಾರನ್ನೋ ನೋಡಿ ಯಾರೋ ಅಂತ ಹೇಳಿ ಸುಮ್ನೆ ತಪ್ಪಾಗ್ಬಾರ್ದು. ನನ್ಗೇನ್ 60 ವರ್ಷ ಅರಳು ಮರಳು ಅನ್ನೋದಕ್ಕೆ. ಈ ಕೃಷ್ಣ ಪಕ್ಕ ರೌಡಿನೇ. ಇರೋ ಬಾನು, ನೀನು ಹೇಳ್ತಿರೋದು ನಿಜನೇ ಆಗಿದ್ರೆ ಅವನ ಬಾಯಿಂದನೇ ಸತ್ಯ ಬಾಯ್ಬಿಡುತ್ತೆ. ಮುಗಿತಾ ಸೈಡ್ ಎಫೆಕ್ಟು? ಇದ್ರೆ ಹೇಳ್ಬಿಡಿ, ನಾ ಇಬ್ರು ಒಂದು ರೌಂಡ್ ಹಾಕೊಂಡ್ ಬಂದ್ಬಿಡ್ತೀವಿ. ಹಾಗೇನು ಬೇಡ, ನಾವೆಲ್ಲರೂ ಸೈಡ್ಗೆ ಹೋಗಿದ್ದು ನಿಮ್ಮ ಮದುವೆ ವಿಷಯನ ಹೇಗೆ ಮುಂದುವರ್ಸೋದು ಅಂತ ಡಿಸ್ಕಸ್ ಮಾಡೋದಕ್ಕೆ. ಹೌದಾ? ಹಾಗಾದ್ರೆ ಮುಂದುವರ್ಸಿ. ನೋಡಿ, ನಾವು ಇವ್ರ ತಂದೆ ಹತ್ರ ನಿಮ್ಮ ಮದುವೆ ವಿಷಯ ಪ್ರಸ್ತಾಪ ಮಾಡಿದಾಗ ಹುಡುಗ ಏನ್ ಮಾಡ್ಕೊಂಡಿದ್ದಾನೆ ಅಂತ ಕೇಳಿದ್ರೆ ನಾವೇನು ಹೇಳೋದು? ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾನೆ ಅಂತ ಹೇಳಿ. ರಿಯಲ್ ಎಸ್ಟೇಟ್ ಅಂದ್ರೆ ಸ್ವಲ್ಪ ರೌಡಿಸಮ್ ಇರ್ತದಲ್ಲ. ಇರ್ತಾರೆ, ಆದ್ರೆ ನಾನಂತ ವ್ಯವಹಾರ ಮಾಡೋದಿಲ್ಲ. ನೀನು ಮಾಡೋದಿಲ್ಲಪ್ಪ, ಆದ್ರೆ ಅವರೇ ಬಂದು ಮಾಡ್ಬೇಕು ಅಂದ್ರೆ ಎಂತ ಮಾಡ್ತೀಯಾ? ನೋಡಿ, ಈ ತರ ಎಲ್ಲ ಭಯ ಉಡ್ಸೋಂಥ ಪ್ರಶ್ನೆ ಎಲ್ಲ ಕೇಳಬೇಡಿ. ಇವರು ಸುಳ್ಳೇಳೋಂಥ ವ್ಯಕ್ತಿ ಅಲ್ಲ. ಹಂಗೆಲ್ಲ ವ್ಯಕ್ತಿನ ನೋಡಿದ ಕೂಡಲೇ ವ್ಯಕ್ತಿತ್ವ ಅಳಿಲಿಕ್ಕೆ ಆಗುದಿಲ್ಲ. ಮನಸ್ಸೊಳಗೆ ಇಳಿದ್ ನೋಡ್ಬೇಕು. ಅಲ್ಲಿ ಇಳಿದ್ ನೋಡಿದ್ರೆ ನಾನೇ ಕಾಣಿಸೋದು. ಬೇಕಿದ್ರೆ ನೀವು ಇಳಿದ್ ನೋಡಿ. ನೋಡಿ, ಈ ತರ ಪ್ರಶ್ನೆ ಎಲ್ಲ ಕೇಳೋದ್ ಬಿಟ್ಟು ಪ್ರಶ್ನೆ ಕಾಡ್ತಿರೋ ನಮ್ಮ ಪ್ರೀತಿಗೆ ಉತ್ತರ ಹುಡ್ಕೊಡಿ. ಸರಿ, ಈಗ ನೀವು ಮನೆಗೆ ಹೊರಡಿ. ಮುಂದೆ ಏನ್ ಮಾಡ್ಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀವಿ. ಸರಿ ಸರ್, ನಾವಿನ್ ಬರ್ತೀವಿ ಸರ್. ನೋಡಿದ್ರೆ ಬೆಳ್ಚಪ್ಪ, ಅವಳವನನ್ನು ಎಷ್ಟು ಹಚ್ಚಿಕೊಂಡಿದ್ದಾಳೆ ಅಂತ. ಅವನು ರೌಡಿ ಅಂತ ಗೊತ್ತಾದ್ರೆ ಗ್ಯಾರಂಟಿ ಅವಳು ಹುಚ್ಚಿಯಾಗಿ ಬಿಡ್ತಾಳೆ. ಅಲ್ಲ, ಇವನ್ ರೌಡಿ ಅನ್ನೋ ವಿಷಯನ ರಾಧುನ್ಗೆ ಹ್ಯಾಕ್ ತಿಳಿಸೋದು? ನಾವ್ ಹೀಗೆ ಹೆದರ್ಕೊಂಡಿದ್ರೆ ಅವ್ರ ಅಪ್ಪ ಅಮ್ಮಂಗ್ ಮೋಸ ಮಾಡ್ದಂಗಾಗತ್ತೆ. ಅದಕ್ಕೆ ನಾಳೆನೇ ಅವ್ರನ್ನ ಕರ್ಸಿ ನಿಜ ಹೇಳ್ಬಿಡೋಣ, ಆಮೇಲೆ ಏನಾಗುತ್ತೋ ನೋಡೋಣ. ಇನ್ನೆಂತ ಆಗ್ತದ? ರಾಧಾಳ ಜೀವನದಲ್ಲಿ ಕೃಷ್ಣ ಕಿಕ್ಔಟ್ ಆಗಿ MP ಇನ್ನಾಗ್ತಾರೆ. ನೀವು ಈ ರೀತಿ ಸುಳ್ಳು ಹೇಳ್ಬಿಟ್ರೆ ನಾನು ನಂಬಿಡ್ತೀನಾ? ಬಾಡೋಗಿ ಬಿದ್ದಿರೋ ಹೂವಿಗೆ ನೀರ್ ಹಾಕಿ ಹಾರೈಕೆ ಮಾಡೋಂತ ಒಳ್ಳೆ ಮನ್ಸವ್ರದ್ದು. ನಿನ್ ಮುಂದೆ ಹೀಗ್ ನಡ್ಕೊಂಡಿದಾರ ಅಷ್ಟೇ, ಅವನ ಅಸಲಿ ರೂಪನೇ ಬೇರೆ ಇದೆ. ನನ್ಗೆ ನಿಮ್ ಮಾತ್ ಮೇಲೆ ನಂಬಿಕೆ ಇಲ್ಲ. ನೀನಿದೆ ನಮ್ನೆ ನಂಬಿಕೆ ಇಲ್ಲ ಅಂತ ಹೇಳ್ತಿದ್ರೆ ನಿನ್ನ ಜೀವನ ಕುಂಟೆ ಬಿಲ್ಲೆ ಆಟ ಆಗಿ ಬಿಡ್ತದ. ಅವನ ಪಾಲಿಗೆ ನೀನು ಬಚ್ಚಾಗಿ ಬಿಡ್ತೀಯ. ನೋಡಿ, ನಮ್ಮಿಬ್ಬರನ್ನ ಒಂದ್ ಮಾಡಕ್ ಆಗಿಲ್ಲ ಅಂದ್ರೆ ಹೇಳ್ಬಿಡಿ, ನಾವೇ ಏನಾದ್ರೂ ಮಾಡ್ಕೋತೀವಿ. ಅದನ್ನ ಬಿಟ್ಟು ಅವ್ರ ಮೇಲೆ ಸುಮ್ನೆ ಆಪಾದನೆ ಹೊಡ್ಸ್ಬೇಡಿ. ನಾನು ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವ್ರು ಬಿಟ್ಟು ನಾನು ಬದುಕಿರಲ್ಲ. ನೋಡ್ರಾದ, ನಿನ್ನ ಮನಸ್ಸಿಗೆ ನೋವು ಮಾಡಬೇಕು ಅಂತ ನಾವ್ ಈ ರೀತಿ ಮಾತಾಡ್ತಾ ಇಲ್ಲ, ಇರೋ ಸತ್ಯ ಹೇಳ್ತಿದ್ದೀವಿ. ಬೇಕಾದ್ರೆ ನೀನೇ ಹೊರಗಡೆ ಅವನ ಬಗ್ಗೆ ವಿಚಾರಿಸು. ಎಲ್ಲ ವಿಚಾರಿಸಿನೇ ಪ್ರೀತಿ ಮಾಡ್ತಿರೋದು. ಅಂಥವ್ರು ನಂಗೆ ಸಿಗ್ಬೇಕು ಅಂದ್ರೆ ನಾನು ತುಂಬಾ ಪುಣ್ಯ ಮಾಡಿರ್ಬೇಕು. ಅದ್ ಯಾವ ರೀತಿ ಪುಣ್ಯ ಮಾಡಿ ಅಂತ ಹೇಳಿ ನಾವು ನಿನಗೆ ತೋರಿಸ್ತೇವಿ. ನಾಳೆ ನಾವ್ ಹೇಳಿದ ಜಾಗಕ್ಕೆ ಬಾ. ನನ್ನ ಪ್ರೀತಿ ಸತ್ಯ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾ ಎಲ್ಲಿ ಬೇಕಾದ್ರೂ ಬರ್ತೀನಿ, ಯಾವ ಪರೀಕ್ಷೆ ಬೇಕಾ ಎದುರಿಸ್ತೀನಿ.
ಇವಳನ್ನ ನಂಬಿಸೋದು ತುಂಬಾ ಕಷ್ಟ ಕಣಯ್ಯ. ತುಂಬಾ ಕಷ್ಟ ಅಂತೇಳಿ ಸುಮ್ಮನೆ ಕೂತ್ರೆ ನಿಮ್ಮ ಮದುವೆ ಆಗುದಿಲ್ಲ ಬೆಂಚಪ್ಪ. ಇವಳು ನನ್ನನ್ನು ಮದುವೆ ಆಗಲ್ಲ ಅಂತ ನನಗೆ ಗೊತ್ತಿದೆ ಕಣೋ. ಆದ್ರೆ ಅವರಿಬ್ರು ಮದುವೆನ ಹೇಗೆ ಮಾಡಿಸೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. MP ಅವ್ರ ಬಾಯಿ ಮಾತ್ಲೆ ಹೇಳಿದ್ರ ಈಗ ನಂಬಿಕೆ ಬರುದಿಲ್ರಿ. ಅದಕ್ಕ ಆ ಹುಡುಗನ ಬಾಯ್ಲೇನ ಕರೆ ಏನು ಅಂತ ಬಾಯಿ ಬಿಡ್ಸೋಣ. ಅದ್ಯಾಗವ? ಬರ್ರಿ ಇಲ್ಲೇ. ಯಾರು ಸರ್ ನೀವೆಲ್ಲ? ನಂದರಿಗೆ ಕಡ್ಡ ಬಂದಿದ್ದೀರಾ? ನಮ್ಗೆ ನೋಡಿದ ಕೂಡಲೇ ಗೊತ್ತಾಯ್ತಿಲ್ವ ನಾವು ರೌಡಿಗಳಂತ. ಸರ್ ನೀವು ರೌಡಿಗಳಾದ್ರೆ ನನಗೇನಾಗ್ಬೇಕು? ನನಗೆ ನಿಮ್ಮಂತವ್ರನ್ನ ಕಂಡ್ರೆ ಆಗೋದೇ ಇಲ್ಲ. ನೋಡ್ದ ಬಾಸು ಹೆಂಗ್ ಸದಾರಾಮ ನಾಟಕ ಆಡ್ತಾ ಇದ್ದಾನಂತ. ಒಳ್ಳೆ ಕಲಾವಿದ, ಮೇಕಪ್ ಇಲ್ದೇನೆ ಆಕ್ಟಿಂಗ್ ಮಾಡ್ತಾನೆ. ಸರ್ ನೀವು ನನ್ನ ಬಗ್ಗೆ ಏನೇನೋ ಮಾತಾಡ್ತಿದ್ದೀರಾ. ನೀವೇನ್ ಅನ್ಕೊಂಡಿದ್ದೀರೋ ಅದು ನಾನಲ್ಲ. ಬೇಡ ಬೇಟೆ, ನೀನ್ ರೌಡಿ ಅಂತ ನಮ್ಗೆ ಚೆನ್ನಾಗ್ ಗೊತ್ತು. ನಿನ್ನ ವಿಷಯ ತಿಳ್ಕೊಂಡೆ ನಾ 3 ಜನ ನಿನ್ನ ಹತ್ರ ಬಂದಿರೋದು. ಏನ ಈ ಏರಿಯಾದಲ್ಲಿ ಬಹಳ ಹವಾ ಮೇಂಟೈನ್ ಮಾಡಿ ಅಂತ. ನಿಮ್ಗೆಲ್ಲೋ ಹುಚ್ಚಿಡ್ದಿರ್ಬೇಕು. ನಂದು ಗುಂಡಾಗಿರಿ ಅಲ್ಲ ಸರ್, ಗಾಂಧಿಗಿರಿ. ಈ ರೀತಿ ಹೇಳಿದ್ರೆ ನಂಬಿಡ್ತೀವಾ? ನಮ್ಮನ್ನೇನು ತೋಟ ಸರ್ವೆ ಮಾಡೋರು ಅನ್ಕೊಂಡಿದ್ದೀಯಾ? ಈ ಆಟ ಎಲ್ಲ ನಮ್ಮ ಹತ್ರ ನಡೆಯಲ್ಲ ಮಗ. ಫೀಲ್ಡ್ ಅಲ್ಲಿ ಇದ್ರೆ ಅಲ್ವಾ ಸರ್ ಆಟ ಆಡಕ್ಕಾಗೋದು? ಅಂದ್ರೆ ಫೀಲ್ಡ್ ಬಿಟ್ಬಿಟ್ಟಿದ್ಯಾ? ಇದಕ್ಕೂ ಮುಂಚೆ ನೀನ್ ರೌಡಿ ಆಗಿದ್ದೆ ತಾನೆ? ದಯವಿಟ್ಟು ಕ್ಷಮಿಸಿ, ನೀವು ರಾಂಗ್ ಪರ್ಸನ್ ಹತ್ರ ಬಂದಿದ್ದೀರಾ. ನನಗೂ ಈ ರೌಡಿಸಮ್ಗೂ ಸಂಬಂಧನೇ ಇಲ್ಲ. ಸಂಬಂಧನೇ ಇಲ್ಲ ಅಂತೀಯ? ಕಣ್ಣಲ್ಲೇ ಗುರಾಯಿಸ್ತೀಯಾ? ಸರ್ ನಾನು ಗುರಾಯಿಸ್ತಾ ಇಲ್ಲ, ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ. ನಿನ್ ನೋಟದಲ್ಲೇ ಗೊತ್ತಾಗುತ್ತೆ ನೀನ್ ಗುರಾಯಿಸ್ತಿರೋದು. ಹೊಡ್ಬಿಡ್ತೀಯಾ? ಹೊಡ್ಬಿಡ್ತೀಯಾ? ಸರ್ ನನಗೆ ಹೊಡ್ಸ್ಕೊಂಡ್ ಅಭ್ಯಾಸ ಹೊರತು ಹೊಡೆದ ಅಭ್ಯಾಸ ಇಲ್ಲ ಸರ್. ಓಹೋ, ನೀನ್ ಹಿಂಗ್ ಸಾಧು ತರ ಮಾತಾಡ್ಬಿಟ್ರೆ ನಾವ್ ಬಿಡ್ತೀವಿ. ಈಗ ಮಗ ಇಕೋ ಇಕೋ ಇಕೋ. ಸರ್ ನಾನು ಹೇಳಿದ್ನಲ್ಲ, ನಾನಂತ ವ್ಯಕ್ತಿ ಅಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ನಾವಿಲ್ಲಿ ಬಂದಿರೋದು ನಿನ್ನನ್ನು ಬಿಡಕ್ಕಲ್ಲ, ನಿನ್ನ ನಿಜ ರೂಪನ ಬಯಲು ಮಾಡೋದಕ್ಕೆ. ಸರ್ ಹುಟ್ಟದಾಗಿಂದ ಇರೋದು ಇದು ಒಂದೇ ರೂಪ ಸರ್. ಒಂಟಿಯಾಗಿ ಬೆಳೆದಿದ್ದೀನಿ. ಮುಂದೆ ನಾನು ಪ್ರೀತಿಸಿದ ಹುಡುಗಿನ ಮದುವೆ ಆಗಿ ಒಳ್ಳೆ ಗಂಡ ಅನಿಸ್ಕೋತೀನಿ. ನಿನ್ನಂತ ರೌಡಿಗೆ ಹುಡುಗಿ ಪ್ರೀತಿ ಬೇರೆ ಬೇಕಾ? ನಿನ್ನನ್ನು ಕಟ್ಕೊಂಡ್ರೆ ಅವಳು ನೆಮ್ಮದಿಯಾಗಿರ್ತಾಳ, ನೀನು ಬೀದಿ ಹೆಣ ಆಗೋದನ್ನ ಅವಳು ನೋಡ್ಬೇಕಾ? ಸರ್ ನಾನು ರೌಡಿ ಆಗಿದ್ರೆ ಅಲ್ವಾ ಸರ್ ಬೀದಿ ಹೆಣ ಆಗೋದಿಕ್ಕೆ? ನೋಡಿ, ನನ್ನ ಮೇಲೆ ಕೋಪ ಇದ್ರೆ ಒಂದ್ 2 ಏಟ್ ಬಾರಿಸ್ಬಿಡಿ. ಆದ್ರೆ ಈ ತರ ಎಲ್ಲ ಮಾತಾಡಿ ನಂಗೆ ಅವಮಾನ ಮಾಡಬೇಡಿ ಪ್ಲೀಸ್. ಏ ಮಜಾ, ಈ ಮಾತನ್ನ ನಿನ್ನ ನಾವು ಹೇಳ್ಸ್ಕೋಬೇಕಾ? ನೀನು ಹೇಳಿದ್ರೆ ನಾವು ಹೊಡಿಯೋರೆ. ಸಮಾಧಾನ ಆಯ್ತಾ ಸರ್? ಆಗಿಲ್ಲ ಅಂದ್ರೆ ಈ ಕೆನ್ನೆಗೂ ಬಾರಿಸಿ. ಆಗ್ಲಾದ್ರೂ ಗಾಂಧಿ ತತ್ವಕ್ಕೆ ಬೆಲೆ ಬರುತ್ತೆ. ಹೊಡಿರಿ ಸರ್, ಹೊಡಿರಿ. ನನ್ ಮೇಲೆ ಕೋಪ ಇದ್ರೆ ಒಂದ್ 2 ಏಟ್ ಬಾರಿಸ್ಬಿಡಿ. ಆದ್ರೆ ಈ ತರ ಎಲ್ಲ ಮಾತಾಡಿ ನಂಗೆ ಅವಮಾನ ಮಾಡಬೇಡಿ ಪ್ಲೀಸ್. ಏ ಮಜಾ, ಈ ಮಾತನ್ನ ನಿನ್ನ ನಾವು ಹೇಳ್ಸ್ಕೋಬೇಕಾ? ನೀನು ಹೇಳಿದ್ರೆ ನಾವು ಹೊಡಿಯೋರೆ. ಸಮಾಧಾನ ಆಯ್ತಾ ಸರ್? ಆಗಿಲ್ಲ ಅಂದ್ರೆ ಈ ಕೆನ್ನೆಗೂ ಬಾರಿಸಿ. ಆಗ್ಲಾದ್ರೂ ಗಾಂಧಿ ತತ್ವಕ್ಕೆ ಬೆಲೆ ಬರುತ್ತೆ. ಹೊಡಿರಿ ಸರ್, ಹೊಡಿರಿ. ಆಗಲ್ಲ ಅಲ್ವಾ? ಅಮಾಯಕರ ಮೇಲೆ ಕೈ ಎತ್ತಿದ್ರೆ ಆ ಭಗವಂತ ಕೂಡ ಮೆಚ್ಚಲ್ಲ ಸರ್. ಈಗಲಾದ್ರೂ ಇದನ್ನೆಲ್ಲ ಬಿಟ್ಟು ದೇಶಕ್ಕೆ ಒಳ್ಳೆ ಪ್ರಜೆ ಆಗಿ. ನಾನು ಬಡ್ಕೊಂಡೆ ನನ್ನ ಕೃಷ್ಣ ಕೆಟ್ಟವ್ರಲ್ಲ ಅಂತ. ನನ್ನ ಮಾತು ಕೇಳ್ದೆ ಅವ್ರಿಗೆ ಅವಮಾನ ಮಾಡ್ಬಿಟ್ರಲ್ಲ. ನೀನ್ ನೋಡ್ತಿರೋ ವಿಷಯ ಮೊದ್ಲ ಗೊತ್ತಿರ್ಬೇಕು, ಅದಕ್ಕ ಒಳ್ಳೆಯವ್ರಾಗ ನಡ್ಕೊಂಡ. ತೆಗ್ದು ಬಿಟ್ಟ ಅಂದ್ರೆ 3 ಅಡಿ ಇರೋನು 3 ಇಂಚ್ ಆಗ್ಬಿಡ್ಬೇಕು. ಅವನೇ ನಿಂತ ಡುಬಾಕೋರು ಅನ್ಕೊಂಡ್ಯಾ? ಈಗಳ ಅವನ್ ನಮ್ಮನ್ನು ರೌಡಿಗಳಂತ ನೆನೆಸಿ ಭಯಪಟ್ಟು ನಿಜ ಒಪ್ಕೊಳ್ಳಿಲ್ಲ ಅನಿಸ್ತದ. ನೀವು ಹೇಳೋದ್ನ ನಾನ್ ನಂಬೇಕಾ? ಅವನು ರೌಡಿನೇ ಆಗಿದ್ರೆ ನಿಮ್ಮನ್ನ ನೋಡಿ ಯಾಕೆ ಹೆದರ್ಕೋತಿದ್ದ? ಮೈ ಮೂಳೆಲ್ಲ ಪುಡಿ ಆಗೋ ತರ ಹೊಡಿತಿದ್ದ. ಅಲ್ಲ, ನೀವು ಯಾವ ಹ್ಯಾಂಗಲಲ್ಲಿ ರೌಡಿ ತರ ಕಾಣಿಸ್ತಾ ಇದ್ದೀರಾ? ಅಣ್ಣಮ್ಮನ ದೇವಸ್ಥಾನ ಮುಂದೆ ಈಡುಗೈ ಆಯೋರ್ ತರ ಇದ್ದೀರಾ. ಇನ್ಸಲ್ಟ್, ಗ್ರೇಟ್ ಇನ್ಸಲ್ಟ್ ಇನ್ ಅವರ್ ಲೈಫ್. ನಿನಗೆ ಒಳ್ಳೇದಾಗಲಿ ಅಂತೇಳಿ ನಾವು ಇಷ್ಟೆಲ್ಲ ಮಾಡಿದ್ರೆ ನಮಗೆ ಅವಮಾನ ಆಗೋ ತರ ಮಾತಾಡ್ತೀಯ. ಇದಕ್ಕೆ ಈಗಿನ ಕಾಲದಲ್ಲಿ ಯಾರಿಗೂ ಸಹಾಯ ಮಾಡಬಾರ್ದು ಅನ್ನೋದು. ಅದರಲ್ಲಂತೂ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಲೇಬಾರ್ದು. ನಾಥ, ಈ ರೀತಿ ಎಲ್ಲ ಮಾತಾಡಿ ಅವಳ ಮನಸ್ಸಿಗೆ ನೋವು ಮಾಡಬೇಡ ಕಣೋ. ಮೋಸ್ಟ್ಲಿ ಅವನ ಬಗ್ಗೆ ನಾವೇ ತಪ್ಪು ತಿಳ್ಕೊಂಡಿದೀವಿ ಅಂತ ಕಾಣಿಸುತ್ತೆ. ಏನ್ರಿ MP ಅವ್ರೆ ಹೀಗೆ ಹೇಳ್ತಿದ್ದೀರಾ? ನಿಮ್ ಪ್ರಕಾರ ನಾನ್ ಸುಳ್ಳು ಹೇಳ್ತಿದ್ದೀನಂತನಾ? ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ನಿಜ ಹೇಳ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಬಾನು. ನನಗಂತೂ ಇದೇ ಯೋಚನೆನಲ್ಲಿ ಇರೋ ಕೂದಲು ಉದುರೋಗ್ಬಿಡುತ್ತೆ ಅನ್ನಿಸ್ತಿದೆ. ಕೂದಲು ಉದ್ರೋದ್ರೆ ಕಸಿ ಮಾಡಿಸ್ಬೋದ್ರಿ, ಆದ್ರೆ ಇವ್ರ ಜೀವನ ಹಾಳಾದ್ರೆ ಸರಿ ಮಾಡಕ್ಕಾಗತ್ತಾ? ಹೆಣ್ಣಿನ ಜೀವನ ಕನ್ನಡಿ ಇದ್ದಾಗೆ, ಒಂದ್ಸತಿ ಓಡ್ದೋದ್ರೆ ಸರಿ ಮಾಡಕ್ ಆಗಲ್ಲ. ನೋಡ್ರಾದ, ನಾವ್ ಈ ರೀತಿ ಪ್ರಯತ್ನ ಪಡ್ಲಿಕ್ಕತ್ತಿರೋದಕ್ಕೆ ನಿನಗೆ ಬೇಜಾರಾಗಿರ್ಬೋದು. ಅದಕ್ಕೆ ನೀನ ಅವ್ರ ಕಡೆ ಹೋಗಿ ನೀವ್ ಯಾರು, ನಿಮ್ ಬ್ಯಾಕ್ಗ್ರೌಂಡ್ ಏನು ಅಂತ ಕೇಳ್ಬಿಡು. ನಾನು ಹೋಗಿ ಕೇಳಿದ್ರೆ ಅವ್ರ ಮನ್ಸಿಗೆ ನೋವಾಗೋದಿಲ್ವಾ? ಅವರು ರೌಡಿ ಅನ್ನೋದನ್ನ ನಾನೇ ನಂಬ್ತಿಲ್ಲ.
ಇನ್ನು ಅವ್ರನ್ನ ಹೋಗಿ ಕೇಳಲಾ? ಪ್ರೀತಿಸೋರೆ ಹೀಗೆ ಮಾರೈತಿ, ಯಾರ ಮಾತನ್ನು ಕೇಳುದಿಲ್ಲ. ತಮ್ಮದೇ ಆದ ಸರ್ಕಲ್ ಕ್ರಿಯೇಟ್ ಮಾಡ್ಕೊಂಡು ಅದ್ರಲ್ಲಿರೋದೆಲ್ಲ ನಮ್ದೇ ಅಂತ ಅನ್ಕೊಂಡಿರ್ತಾರೆ. ಒಂದು ಸರ್ತಿ ಅದರಿಂದ ಆಚೆ ಬಂದ್ರೆ ಪ್ರಪಂಚ ಅಂತ ಗೊತ್ತಾಗ್ತದೆ. ನೀವು ಮಾತಾಡ್ತಿರೋ ನೋಡ್ತಿದ್ರೆ ನನ್ನ ಅವನ ದೂರ ಮಾಡೋ ಹಾಗಿದೆ. ಹಾಗೇನಾದ್ರೂ ಮಾಡಿದ್ರೆ ನಾ ಬದುಕಿರಲ್ಲ. ಹಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡವ. ಆಮೇಲೆ ನಾವೆಲ್ಲ ಪರ್ಮನೆಂಟ್ ಆಗಿ ಪರಪ್ಪನ ಅಗ್ರಹಾರದಾಗ ಕಾಗುಣಿತ ಬರಿಬೇಕಾಗ್ತದೆ. ನಿನ್ನ ಸಮಸ್ಯೆಗೆ ನಾಳೆ ಉತ್ತರ ಕೊಡ್ತೇವೆ. ಓಯ್ ವೆರೈಟಿ, ಹೇಳ ನಾಟಿ. ಇದೆಲ್ಲ ಬೇಕಿತ್ತ ಮಾರೈತಿ? ಸುಮ್ಮನೆ ಅವನನ್ನ ಅವಳಿಗೆ ಮದುವೆ ಮಾಡ್ಸಿದ್ರೆ ಆಗ್ತಿರ್ಲಿಲ್ವನಾ? ನೀ ಹಿಂಗ್ಯಾಕ್ ಮಾತಾಡ್ಲಿಕ್ಕೆ ಅಂತ ನನಗೆ ಬಾಳ ಚಲೋ ಗೊತ್ತದನ. ನಿನಗೆ ಎಸ್ಐ ಗೆಟಪ್ ಹಾಕೊಳಿಕ್ ಕೊಟ್ಟಿಲ್ಲ ಅನ್ನೋ ಹೊಟ್ಟಿವ್ರಿಗೆ ಹಿಂಗ್ ಮಾಡಕತ್ತಿ. ಓಯ್ ಎಂತದ ನೀನು ಪಿಕ್ಚರ್ ನಮ್ಮನೆ ಮಾತಾಡ್ತಿದ್ಯಾ? ನೀನೆಂತ ರಿಯಲ್ ಎಸ್ಐಯ? 10 ನಿಮಿಷದ ಆಕ್ಟಿಂಗ್ ಇಷ್ಟೆಲ್ಲ ಬಿಲ್ಡಪ್ ಬೇಕಿತ್ತನ? ನಾನು ಹೇಳಿದ್ದು, ನಾವು ಅವನ ಈ ನಮ್ಮನೆ ಗದರಿಸಿ ಬೆದರಿಸಿದ್ರೆ ಆಮೇಲೆ ಅವನು ನಮ್ಮ ಮೇಲೆ ಸೇಡು ತೀರ್ಸ್ಕೊಂಡ್ರೆ ಎಂತ ಮಾಡುದು? ಏ ಮೀನಾ, ಅಷ್ಟೆಲ್ಲ ಸೀನ್ ಇಲ್ಲ. ಅವ್ನಿಗೆ ನಾವ್ ಯಾರು ಅಂತಾನ ಗೊತ್ತಾಗುದಿಲ್ಲ. ಹಿಂಗ್ ಹುಚ್ಚುಚ್ಚರಂಗ್ ಮಾತಾಡೋದ್ ಬಿಟ್ಟು ನಾನು ಹೇಳ್ದಂಗ್ ಕೇಳು. ಅಲ್ಲಿ ನೋಡು ಬಂದ, ನಡಿ. ಇದೇನ ಪೊಲೀಸ್ನವ್ರು ನೋಡಿ ಹೆದರಿ ಓಡ್ ಹೋಗ್ತಾನಂತಂದ್ರ ಸಿನಿಮಾ ಪೋಸ್ಟರ್ ನೋಡಿ ಥಿಯೇಟರ್ ಒಳಗೆ ಹೋಗೋರ್ ಗತಿ ಆರಾಮಾಗಿ ಹೊಂಟಾನ. ನೋಡಿದೇನ ಮಾರೈತಿ ನಿನ್ನ ಒಳ್ಳೆ ಆಲೋಚನೆಯ ಫಲ ಎಂತ ಅಂತ? ಮಾತ್ ಸಾಕು, ಸುಮ್ ನನ್ ಜೊತೆ ಬಾರ. ಬಂದಿರೋದೇ ನಿನ್ನೊಟ್ಟಿಗೆ ಅಂದ್ಮೇಲೆ ನಿನ್ನೊಟ್ಟಿಗೆ ತಾನೇ ಬರ್ಬೇಕು. ನಡಿ ನಡಿ. ನಿತ್ಕೊಳಮ್ಮ. ಯಾಕೆ ಮೇಡಮ್? ನೀನು ರೌಡಿ ಕೃಷ್ಣ ತಾನೆ? ಕೃಷ್ಣ ಹೌದು, ಆದ್ರೆ ರೌಡಿ ಅಲ್ಲ. ನನ್ನ ಹತ್ರನೇ ಸುಳ್ಳು ಹೇಳ್ಬೇಡ. ನಿನ್ ಬಗ್ಗೆ ಬೇಜಾನ್ ಕಂಪ್ಲೇಂಟ್ಸ್ ಬಂದಿದೆ. ಕಂಡವ್ರ ಹತ್ರ ಎಲ್ಲ ರೋಲ್ ಕಾಲ್ ಮಾಡ್ತೀಯಂತೆ, ಕೊಡದೆ ಹೋದ್ರೆ ಕುರುಪಿಳಿತೀಯಂತೆ. ನೋಡಿ ಮೇಡಮ್, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ನನಗೆ ಸೈಟ್ ಹೇಳೋದು ಅಭ್ಯಾಸ ಇದೆ ಹೊರತು ಕುರುಪೇಳೋದು ಅಭ್ಯಾಸ ಇಲ್ಲ. ಏಯ್, ಈ ರೀತಿ ಬಣ್ಣ ಬಣ್ಣದ ಕಾಗೆ ಹಾರಿಸ್ಬಿಟ್ರೆ ನಾವು ನಂಬಿಡ್ತೀವಾ? ನೀನ್ ಲೋಕಲ್ ರೌಡಿ ಅಂತ ನಮಗ್ ಗೊತ್ತು. ಮೇಡಮ್, ನಾನೇ ರೌಡಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ಮೇಡಮ್? ಕಂಡವ್ರ ಹತ್ರ ಎಲ್ಲ ರೋಲ್ ಕಾಲ್ ಮಾಡ್ತೀಯಂತೆ, ಕೊಡದೆ ಹೋದ್ರೆ ಕುರುಪಿಳಿತೀಯಂತೆ. ನೋಡಿ ಮೇಡಮ್, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ನನಗೆ ಸೈಟ್ ಹೇಳೋದು ಅಭ್ಯಾಸ ಇದೆ ಹೊರತು ಕುರುಪೇಳೋದು ಅಭ್ಯಾಸ ಇಲ್ಲ. ಏಯ್, ಈ ರೀತಿ ಬಣ್ಣ ಬಣ್ಣದ ಕಾಗೆ ಹಾರಿಸ್ಬಿಟ್ರೆ ನಾವು ನಂಬಿಡ್ತೀವಾ? ನೀನ್ ಲೋಕಲ್ ರೌಡಿ ಅಂತ ನಮಗ್ ಗೊತ್ತು. ಮೇಡಮ್, ನಾನೇ ರೌಡಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ಮೇಡಮ್? ನಾನಿದ್ದೀನಿ. ನೀವು ಭಾನು ಅಲ್ವಾ? ಮನೆ ಬಂದಾಗ ಮರ್ಯಾದೆ ಮಹಲಲ್ಲಿದ್ರಿ. ಹೌದು, ಅಲ್ಲೇ ಇದ್ದೆ. ಅಲ್ಲಿದ್ದಕ್ಕೇನೆ ನೀನ್ ಎಂತ ಮರ್ಯಾದಸ್ತ ಅಂತ ಗೊತ್ತಾಗಿದ್ದು. ಈಗ ಗೊತ್ತಾಯ್ತು ನೀವು ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ. ಏನ್ ಗೊತ್ತಾಯ್ತು? ನೀವು ನನ್ನ ತಮ್ಮನ ನೋಡಿ ನಾನು ಅಂತ ತಪ್ಪು ತಿಳ್ಕೊಂಡಿದ್ದೀರಾ. ಅವನು ನೋಡೋದಿಕ್ಕೆ ಡಿಟ್ಟು ನನ್ನ ಥರನೇ ಇದ್ದಾನೆ. ಅವನು ಚಿಕ್ಕ ವಯಸ್ಸಲ್ಲೇ ದಾರಿ ತಪ್ಪಿದ ಮಗ ಆದ. ನಾನು ಈಗಲೂ ನನ್ನ ತಾಯಿಗೆ ತಕ್ಕ ಮಗನಾಗೆ ಇದ್ದೀನಿ. ಅವನೇ ಈ ರೀತಿ ರೌಡಿಸಮ್ ರೋಲ್ ಕಾಲ್ ಎಲ್ಲ ಮಾಡೋದು. ಈ ರೀತಿ ಕಥೆನೆಲ್ಲ ಗಾಂಧಿನಗರದವ್ರಿಗೆ ಹೋಗಿ ಹೇಳು. ರೀಮೇಕ್ ಮಾಡೋದಾದ್ರೂ ತಪ್ಪುತ್ತೆ. ಮೇಡಮ್, ನೀವೇ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ರೆ ಫುಲ್ ಕತೆ ಇಲ್ಲೇ ಹೇಳ್ಬಿಡ್ತೀನಿ ಮೇಡಮ್. ಮತ್ತಿನ್ನೇನು ಮೇಡಮ್, ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಈಗಲೂ ಬೆಳಗಾಂ ಜೈಲಿಗೆ ಹೋಗಿ ನೋಡಿ, ಅಲ್ಲೇ ಖೈದಿಯಾಗಿ ಇರ್ತಾನೆ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಈ ಥರ ಅವಮಾನ ಮಾಡಿ ನನ್ನ ಜೀವನನ ಹಾಳು ಮಾಡಬೇಡಿ. ಇವಾಗ್ಲಾದ್ರೂ ಗೊತ್ತಾಯ್ತಾ ಅವನು ರೌಡಿ ಅಲ್ಲ ಅಂತ? ನೀವೇ ಏನೇನೋ ಕಲ್ಪನೆ ಮಾಡ್ಕೊಂಡು ಅವನಿಗೆ ರೌಡಿ ಪಟ್ಟ ಕಟ್ತಾ ಇದ್ದೀರಾ. ನಾವೇನು ಅವನಿಗೆ ರೌಡಿ ಪಟ್ಟ ಕಟ್ತಿಲ್ಲ. ಆ ಪಟ್ಟದಿಂದ ಕೆಳಗಿಳಿಸೋ ಪ್ರಯತ್ನ ಮಾಡ್ತಿದೀವಿ. ಮತ್ತೆ ಅದೇ ಸಿಡಿನ ಹಾಕ್ತಾ ಇದ್ದೀರಲ್ಲ. ಅವನೇ ರೌಡಿ ಅಲ್ಲ ಅಂತ ಹೇಳಿದ್ಮೇಲೆ ನೀವು ಯಾಕೆ ರೌಡಿ ಅಂತ ಹೇಳ್ತಿದ್ದೀರಾ? ನಿನ್ನ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಮಾರೈತಿ. ನನ್ನ ಒಳ್ಳೇದಕ್ಕೋ ಇಲ್ಲ MP ಒಳ್ಳೇದಕ್ಕೋ? ನನ್ನ ಕೃಷ್ಣನಿಂದ ದೂರ ಮಾಡಿದ್ರೆ MP ಮದ್ವೆ ಆಗ್ತೀನಿ ಅಂತ ತಾನೇ ನಿಮ್ ಪ್ಲಾನ್. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಮ್ಮ ಮದ್ವೆ ಸೆಟ್ ಆದ ದಿವಸನೇ ಕೃಷ್ಣನ್ ಜೊತೆ ಓಡೋಗ್ತೀನೋ ಇಲ್ಲ ವಿಷ ಕುಡ್ದೋ ಸಾಯ್ತೀನೋ ಗೊತ್ತಿಲ್ಲ. ನೀವು ಎಷ್ಟೇ ಪ್ಲಾನ್ ಮಾಡಿದ್ರು ನಾನು ಈ ಮುದ್ಕನ ಮದ್ವೆ ಆಗಲ್ಲ. ನಿಮ್ಗೆ ನಮ್ಮ ಅಪ್ಪ ಅಮ್ಮನ ಒಪ್ಸಕ್ಕಾಗಿಲ್ಲ ಅಂದ್ರೆ ಹೇಳ್ಬಿಡಿ, ನಮ್ ದಾರಿನ ನಾವು ನೋಡ್ಕೋತೀವಿ. ಹಾಗೆಲ್ಲ ಮಾತಾಡ್ಬೇಡ ರಾಧಾ. ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡು. ನಾನು ನಿನ್ನನ್ನ ಮದ್ವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಸೇರಿ ಈ ರೀತಿ ಮಾಡಿದ್ದಲ್ಲ. ಹೌದಾ? ಇದ್ರಲ್ಲಿ MP ಅವ್ರದ್ದು ಎಂತ ತಪ್ಪಿಲ್ಲ. ಸುಮ್ಮನೆ ಅವ್ರ ಮೇಲೆ ಅಪವಾದ ಹೊರಿಸ್ಬೇಡ. 2 ಪ್ಲಾನ್ ಅಲ್ಲಿ ಸೋತಿರ್ಬೋದು, ಆದ್ರೆ ಕೊನೆಯದಾಗಿ ಪ್ಲಾನ್ ಮಾಡಿ ನಿಜ ಎಂತ ತೋರಿಸ್ತೇವಾ? ಮತ್ತೆ ಇನ್ನೊಂದು ಪ್ಲಾನ್ ಮಾಡ್ತೀರಾ? ಎಂಥದಕ್ಕೆ ಬೆಂಚಪ್ಪ ಈ ನಮೂನೆ ಮಾತಾಡ್ತಿದ್ದೀರಾ? ಈ ಹುಡುಗಿ ಬಂದಾಗಿನಿಂದ ಗಮನಿಸ್ತಿದ್ದೇವೆ, ನಾವು ಮಾಡ್ತಿರುವ ಪ್ಲ್ಯಾನ್ನಲ್ಲಿ ನೀವು ಇನ್ವಾಲ್ವ್ ಆಗ್ತಿಲ್ಲ. ಎಂಥದಕ್ಕೆ? ನಾವು ಇಷ್ಟೆಲ್ಲ ಮಾಡ್ತಿರೋದು ನಿಮಗೋಸ್ಕರ ಅಲ್ವಾ? ಇನ್ನು ಈ ಹುಡುಗಿ ನಿಮ್ಮ ವಯಸ್ಸಿಗೂ ಬೆಲೆ ಕೊಡದೆ ಬಾಯಿಗೆ ಬಂದಾಗ ಮಾತಾಡ್ತಿದ್ರು ಸುಮ್ಮನೆ ನಿಂತಿದ್ರಲ್ಲ, ಎಂಥದಕ್ಕೆ? ಅದನ್ನ ನಾನು ಹೇಳ್ತೀನಿ. ಎಲ್ಲ ಆಗಿದ್ದು ನಿಮ್ಮಿಂದ. ನೀವೇನ್ ಹೇಳ್ತೀರಿ? ಸತ್ಯ ಹೇಳ್ತೀನಿ. ನೀವೆಲ್ಲ ತಿಳ್ಕೊಂಡಿರೋದೇ ನಿಜ. ನಾನು ರೌಡಿನೇ. ಕೃಷ್ಣ, ಏನ್ ಹೇಳ್ತಿದ್ಯಾ? ನೀನ್ ರೌಡಿನಾ? ಹೌದು ರಾಧಾ, ನಾನು ರೌಡಿನೇ. ನನ್ನನ್ನು ರೌಡಿ ಪಟ್ಟದಿಂದ ಕೆಳಗಿಳಿಸಿ ಪ್ರೇಮಿ ಪಟ್ಟಕ್ಕೆ ಏರಿಸಿದ್ದು ಈ MP ಅವರು. ನೀನ್ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೆಯಾ? ನಾನು ಇಲ್ಲ ಅಂದ್ರೆ ಬದುಕೋದೇ ಇಲ್ಲ ಅಂತ ಗೊತ್ತಾದ್ಮೇಲೆ ನಾನು ರೌಡಿಸಂ ಬಿಟ್ಟಿದ್ದು. MP ಅವರೇ, ಏನ್ರಿ ಇದೆಲ್ಲ? ಹೌದು ಬಾನು, ಇದನ್ನೆಲ್ಲ ಹೇಳದೆ ಇದ್ದಿದ್ರೆ ಇವರಿಬ್ರನ್ನು ಒಂದು ಮಾಡೋಕೆ ಆಗ್ತಾ ಇರಲಿಲ್ಲ.
ಪ್ರೀತಿಗೆ ಏನು ಶಕ್ತಿ ಇದೆ ಅನ್ನೋದನ್ನ ಇವರಿಬ್ರು ಮೂಲಕ ಸಾಧಿಸಿ ತೋರಿಸ್ಬೇಕಿತ್ತು. ಅದಕ್ಕೆ ನೀವು ಇವನು ರೌಡಿ ಅಂತ ಎಷ್ಟೇ ಸಾಧಿಸೋಕೊಳ್ರು ನಾನು ರೌಡಿ ಅಲ್ಲ ಅಂತ ಪ್ರೂವ್ ಮಾಡಿ ತೋರಿಸ್ದೆ. ಬೆಲ್ಜಪ್ಪ, ಎಂತ ತ್ಯಾಗ ಜೀವಿ ಮಾರ್ರೆ ನೀವು. ನಿಮ್ಮ ಪಾಲಿಗೆ ಬಂದದ್ದನ್ನು ಒಳ್ಳೆತನದಿಂದ ಬೇರೆಯವರಿಗೆ ತ್ಯಾಗ ಮಾಡಿ ನಿಜವಾಗ್ಲೂ ನೀವು ಗ್ರೇಟ್ ಅನ್ಸ್ಕೊಂಡ್ರಿ. ನಾನು ಗ್ರೇಟ್ ಅಲ್ಲ ಕಣಯ್ಯ. ರಾಧಾ ಇವರು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸಿ ಮದುವೆ ಆಗೋ ಒಪ್ಕೊಂಡ್ರೆ ಅದು ಗ್ರೇಟು. ಆಗ ಇಬ್ರು ಪ್ರೇಮಿಗಳನ್ನ ಮದುವೆ ಮಾಡಿಸಿದ ಪುಣ್ಯ ನಮಗೆ ಸಿಗುತ್ತೆ. ಖಂಡಿತ ಮದುವೆ ಆಗ್ತೀನಿ MP ಅವರೇ. ನಿಮ್ಮ ಒಳ್ಳೆತನದ ಅರ್ಥ ಮಾಡ್ಕೊಳ್ಳೋದೆ ಬೈದಿದ್ದಕ್ಕೆ ನನ್ಗೆ ಕ್ಷಮಿಸ್ಬಿಡಿ. ಇದು ನೀವು ನನ್ಗೆ ಕೊಡ್ತಿರೋ ಪ್ರೀತಿ ಭಿಕ್ಷೆ ಅಂದ್ಕೊಂಡು ನಾನು ಇವ್ರನ್ನ ಮದುವೆ ಆಗ್ತೀನಿ. ಇಷ್ಟು ಸಾಕು ಬಿಡು ರಾಧಾ. ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ ನಿಮ್ಮಿಬ್ರು ಮದುವೆನ ನಾನೇ ಮಾಡಿಸ್ತೀನಿ. ಅಷ್ಟೇ ಅಲ್ಲ, ಇನ್ನೂ ಒಂದು ಕಂಡೀಷನ್ ಇದೆ. ಏನದು? ನನ್ನ ಮದುವೆಗೆ ತಾಲಿನ MP ಅವರೇ ಮಾಡಿಸ್ಬೇಕು. ಪಂಚರಂಗಿ ಪಾಪ